ಇನ್ನು ಡ್ರಗ್ಸ್ ಸಾಕಾಣಿಕೆ ಕೇಸ್ಗೆ ಸಂಬಂಧಿಸಿದಂತೆ ಕಲಬುರಗಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನನ್ನ ಪೊಲೀಸರು ಬಂಧಿಸಿದ್ದಾರೆ. ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಮತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ಲಿಂಗರಾಜ್ ಕಣ್ಣಿಯನ್ನ ಮುಂಬೈನ ಪೊಲೀಸರು ಬಂಧಿಸಿದ್ದಾರೆ. ಮುಂಬೈನ ಬಜಾರ್ ಪೇಟ್ ಪೊಲೀಸರು ಲಿಂಗರಾಜ್ ಕಣ್ಣಿಯನ್ನ ಮಾದಕ ದ್ರವ್ಯ ವಸ್ತುಗಳ ಸಾಗಾಣಿಕೆ ಪ್ರಕರಣದಲ್ಲಿ ಬಂಧಿಸಿದ್ದಾರೆ. ಈ ಬೆಳವಣಿಗೆಯ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷವು ಲಿಂಗರಾಜ್ ಕಣ್ಣಿಯವರನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆಯನ್ನು ಮಾಡಿ ಆದೇಶವನ್ನು ಹೊರಡಿಸಿದೆ. ನೋಡಿ, ಡ್ರಗ್ಸ್ ಕೇಸಲ್ಲಿ ಸಿಕ್ಕಿದ್ದ ಯಾರು A2 ಲಿಂಗರಾಜ್ ಕಣ್ಣಿ ಅನ್ನುವ ನ್ಯಾಯಾಂಗ ಬಂಧನ ಕೂಡ ಒಪ್ಪಿಸಿದ್ದಾರೆ. ಆದರೆ A2 ಆಗಿ ಲಿಂಗರಾಜ್ ಕಣ್ಣಿ, A3 ಆಗಿ ಕಲಬುರಗಿಯ ಸಯ್ಯದ್ ಇರ್ಫಾನ್ ಅಂತೆ, ಮತ್ತು A1 ಆಗಿ ಬೇರೆ ಒಬ್ಬ ಮುಂಬೈ ಮೂಲದ ಇನ್ನೊಬ್ಬ ವ್ಯಕ್ತಿಯನ್ನು ಈಗಾಗಲೇ ಬಂಧಿಸಿ ಇದು ಮಾಡಲಾಗಿದೆ. ನೋಡಿ, ಈ ರಾಜಕೀಯ ಪಕ್ಷಗಳದ್ದು ಹೆಂಗಾಗಿದೆ ವಿಚಾರ ಅಂದರೆ, ಇವರು ಟಿಕೆಟ್ ಕೊಡೋದು ಬರೀ ಕಳ್ಳರಿಗೆ, ದರೋಡೆಕೋರರಿಗೆ, ಲಂಚಕೋರರಿಗೆ, ದುಡ್ಡಿದ್ದವರಿಗೆ. ಯಾವುದಾದ್ರೂ ಪಕ್ಷ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಡುತ್ತೆ. ಎಲ್ಲಿ ಕೊಡುತ್ತಂದರೆ ಯಾವಾಗ ಅವರ TRP ಆ ಕ್ಷೇತ್ರದ ಆ ರಾಜ್ಯದಲ್ಲಿ ಡೌನ್ ಇರುತ್ತೋ ಅಂಥ ರಾಜ್ಯಗಳಲ್ಲಿ ಕೊಡುತ್ತೆ. ನಾನು ಲಾಸ್ಟ್ ಟೈಮ್ ಒಂದು ಪ್ರೈಮ್ ಟೈಮಲ್ಲಿ ಹೇಳಿದ್ದೆ, ಭಾರತದಲ್ಲಿ 10% ರಾಜಕಾರಣಿಗಳು ಭ್ರಷ್ಟಾತೀತ ಭ್ರಷ್ಟರು, ಕ್ರಿಮಿನಲ್ಗಳೇ ಇದ್ದಾರೆ. ಒಂದು ಲಿಸ್ಟನ್ನು ನಾನು ಕೊನೆ ಟೈಮಲ್ಲಿ ಒಂದು ಪ್ರೈಮ್ ಟೈಮಲ್ಲಿ ಹೇಳಿದ್ದೆ, ಭಾರತದ 10% ರಾಜಕಾರಣಿಗಳು ಭ್ರಷ್ಟಾತೀತ ಭ್ರಷ್ಟರಾಗಿದ್ದಾರೆ, ಲಂಚಕೋರರಾಗಿದ್ದಾರೆ ಮತ್ತು ಕೆಲವರ ಮೇಲೆ ಮಾರಣಾಂತಿಕ ಹಲ್ಲೆ ಸೇರಿದಂತೆ ದೊಡ್ಡ ದೊಡ್ಡ ಪ್ರಕರಣಗಳಲ್ಲಿಯೇ ಭಾಗಿಯಾಗಿದ್ದವರಿದ್ದಾರೆ. ಅಂದರೆ ಯಥಾ ರಾಜ್ಯ ತಥಾ ಪ್ರಜಾ ಅಂತ ಹೇಳಲಾಗುತ್ತೆ. ರಾಜನ್ ಹೆಂಗಿರ್ತಾನೋ ಅಲ್ಲಿರುವಂಥ ಜನರು ಕೂಡ ಹಂಗೆ ಇರ್ತಾರೆ. ರಾಜಕಾರಣಿಗಳೇ ಹದಗೆಟ್ಟು ಹೋಗ್ತಾ ಇದ್ದಾರೆ, ಅವರೇ ಭ್ರಷ್ಟಾಚಾರರು, ಅವರೇ ಲೂಟಿಕೋರರು, ಅವರೇ ದೊಡ್ಡ ದೊಡ್ಡ ಪ್ರಕರಣಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವರಲ್ಲಿರುವಂಥ ಕಾರ್ಯಕರ್ತರು ಹೋಗಿ ಸಮಾಜ ಸೇವೆ ಮಾಡ್ತಾರೆ. ನಮ್ಮ ಸಾಹೇಬ್ನೇ ಅದು ಮಾಡ್ದ, ನಾನು ಇದು ಮಾಡ್ತೀನಿ, ನಮ್ಮ ಸಾಹೇಬಂದೇ 2 ನಂಬರ್ ದಂಧೆ ಇದೆ ಅಂತ ಇವರು ರಾಜಕಾರಣ ಭಾಷೆಯಲ್ಲಿ, ನಮ್ಮ ಸಾಹೇಬಂದೇ ತುಂಬ 2 ನಂಬರ್ ದಂಧೆ ಇದೆ. ಸಾಹೇಬಂದಿದ್ದ ಮೇಲೆ ಕಾರ್ಯಕರ್ತಂದು ಇದ್ದೇ ಇರುತ್ತೆ, ಸಾಹೇಬಂದಿದ್ದ ಮೇಲೆ ಸಾಹೇಬನ್ನ ಚೇಲಂದು ಅದೇ ಕಾರ್ಯ ಇರುತ್ತೆ. ಅದಕ್ಕಾಗಿ ನಾನು ಹೇಳ್ತೀನಿ, ಕಾಂಗ್ರೆಸ್ BJP ಅಂತ ನಾನು ದೂಷಣೆ ಮಾಡ್ತಾ ಇಲ್ಲ. ಎಲ್ಲ ಪಕ್ಷದಲ್ಲಿ ಭ್ರಷ್ಟಾತೀತ ಭ್ರಷ್ಟರಿದ್ದಾರೆ, ಲಂಚಕೋರರಿದ್ದಾರೆ, ದರೋಡೆಕೋರರಿದ್ದಾರೆ. ಆದರೆ ಸಮಾಜಕ್ಕೆ ಸಮಾನತೆಯ ಕನಸನ್ನು ಹರಡಿಸ್ಬೇಕು ವಿನಃ ಈ ರೀತಿ ಡ್ರಗ್ಸ್ ಪ್ಲೆಡ್ಲರ್ಗಳನ್ನು ತಮ್ಮ ಪಕ್ಕದಲ್ಲಿ ಇಟ್ಕೊಂಡು ಏನು ಸಾಧನೆಯನ್ನು ಮಾಡಲಿಕ್ಕೆ ಹೊರಟಿದ್ದೀರಾ? ಇವತ್ತು ಇವರು ಅಲ್ಲಂ ಪ್ರಭು ಪಾಟೀಲ್ ಮತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಅತ್ಯಾಪ್ತ ಅಂತೆ ಲಿಂಗರಾಜ್ ಕಣ್ಣಿ. ಅತ್ಯಾಪ್ತನೂ ಇರಲೋ ಬಿಡಲಿ, ಯಾಕಂದರೆ ರಾಜಕಾರಣಿಗಳ ಹತ್ರ ಹೋಗಿ ಪಕ್ಕದಲ್ಲಿ ಹೋಗಿ ಫೋಟೋ ಉಳಿಸ್ಕೊಂಡು ನಮ್ಮ ಸಾಹೇಬ ಅಂತ ಸ್ಟೇಟಸ್ ಇಡೋ ಟ್ರೆಂಡ್ ಇದೆ ಈ ಒಂದು ಜಮಾನದಲ್ಲಿ. ಯಾರು ಯಾರಿಗೆ ಆಪ್ತ ಅಂತ ನಾನು ಬಿಂಬಿಸಿ ಹೇಳ್ತಾ ಇಲ್ಲ. ಆದರೆ ಇವರು ಈಗ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಅಲ್ಲಂ ಪ್ರಭು ಪಾಟೀಲ್ ಅವರಿಗೆ ನಾನು ಒಂದು ವಿಷಯವಂತ ಸ್ಪಷ್ಟಪಡಿಸ್ತೀನಿ. ಸರ್, ಅದು ನಿಮಗೆ ಆಪ್ತ ಇದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನೀವು ಯಾರನ್ನ ಬೆಳೆಸ್ತಾ ಇದ್ದೀರಿ, ನಿಮ್ಮ ಜೊತೆ ಎಂಥ ಕಾರ್ಯಕರ್ತರಿದ್ದಾರೆ. ಯಾಕಂದರೆ ನೀವೊಬ್ಬರು ಜನಪ್ರತಿನಿಧಿಯಾಗಿ ಜನರ ಸೇವೆಗೆ ಬಂದವರು, ಜನಪ್ರತಿನಿಧಿಯಾಗಿ ಆ ಒಂದು ಕ್ಷೇತ್ರದ ಒಳಿತಿಗಾಗಿ ಬಂದವರು. ಇಂಥ ಡ್ರಗ್ ಪ್ಲೆಡ್ಲರ್ಗಳ ಜೊತೆ, ಇಂಥ ಡ್ರಗ್ ಮಾಫಿಯಾದವರ ಜೊತೆ, ಇಂಥ ಡ್ರಗ್ ಸಪ್ಲೈಯರ ಜೊತೆ ಸ್ನೇಹ ಬೆಳೆಸಿ ನೀವು ಸಮಾಜಕ್ಕೆ ಏನನ್ನು ತೋರಿಸ್ಲಿಕ್ಕೆ ಹೊರಟಿದ್ದೀರಿ? ಈ ರೀತಿ ಕಾರ್ಯಕರ್ತರನ್ನು ಬೆಳೆಸೋದು ಸರಿಯಲ್ಲ. ಒಳ್ಳೆ ಕಾರ್ಯಕರ್ತರನ್ನ ಬೆಳೆಸಿ, ಅವನು ಮನೆಯಲ್ಲಿ ಇರೋಕೆ ಮನೆ ಇರದಿದ್ರೂ ಪರವಾಗಿಲ್ಲ, ಆತನಿಗೆ ತಿರುಗಲಿಕ್ಕೆ ಕಾರ್ ಇರಲೇ ಹೋದ್ರೂ ಪರವಾಗಿಲ್ಲ. ನೀವು ಈತ ನಿಮ್ಮ ಕಾರ್ ತಗೊಂಡು ಬರ್ತಾನೆ, ಬೋಕೆ ತಗೊಂಡು ಬರ್ತಾನೆ, ನಿಮ್ಮ ಹೂವಿನ ಹಾರ ಹಾಕ್ತಾನೆ, ನೀವು ಹುಟ್ಟಿನ ಹಬ್ಬದ ದಿನ 500-600 ನೋಟ್ಬುಕ್ಗಳನ್ನ ಪ್ರಿಂಟ್ ಮಾಡಿ ಹಂಚುತ್ತಾನೆ ಅಂತ ಇಂತಹ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡೋದು ಬಹಳ ದೊಡ್ಡ ತಪ್ಪು ಸರ್. ಈ ರೀತಿಯ ಕೆಲಸಗಳಿಗೆ ಯಾರೇ ಸಚಿವರಿರಲಿ, ಯಾರೇ ಮಂತ್ರಿಗಳಿರಲಿ, ಇಂಥವರಿಗೆ ಸಪೋರ್ಟ್ ಮಾಡುವುದು ಒಳಿತಲ್ಲ. ಇನ್ನು ದೇಶದಲ್ಲಿ ಅರ್ಧದಷ್ಟು ರಾಜಕಾರಣಿಗಳು ಭ್ರಷ್ಟಾತೀತ ಭ್ರಷ್ಟರು, ಲಂಚಕೋರರು ಇರ್ತಾರೆ. ಅದರಲ್ಲಿ ಇವ್ರುಗಳು ಯಾವುದೇ ಒಬ್ಬ ನೈಜ ಕಾರ್ಯಕರ್ತನಿಗೆ ಎಂದೂ ಕೂಡ ಬೆಂಬಲಿಸಲ್ಲ. ನೋಡಿ, ನೈಜ ಕಾರ್ಯಕರ್ತನ ಹತ್ರ ಪಾಪ ಅವನು ಪ್ರಾಮಾಣಿಕನಾಗಿರ್ತಾನೆ, ಅವನು 2 ವೀಲರ್ ಮೇಲೆ ಬರ್ತಾನೆ. ಈ ರೀತಿ ಡ್ರಗ್ ಸಪ್ಲೈ ಮಾಡೋರು, 2 ನಂಬರ್ ದಂಧೆನ ಮಾಡೋರು, ಅಕ್ರಮವಾಗಿ ದುಡ್ಡು ಮಾಡೋರು ಇನೋವಾ ಫಾರ್ಚುನರ್ ಕಾರಲ್ಲಿ ಬರ್ತಾರೆ. ಇನೋವಾ ಫಾರ್ಚುನರ್ ಕಾರಲ್ಲಿ ಬರೋರೆಲ್ಲ ಶಾಸಕರ, ಸಚಿವರ ಮತ್ತು ಬೇರೆ ಬೇರೆ ಪೊಸಿಷನ್ನಲ್ಲಿರೋ ರಾಜಕಾರಣಿಗಳ ಹುಟ್ಟದ ಹಬ್ಬಕ್ಕೆ ಬ್ಯಾನರ್ಗಳು ಹಾಕ್ತಾರೆ, ಹುಟ್ಟದ ಹಬ್ಬಕ್ಕೆ ಅವ್ರ ಹೆಸರು ಹೇಳಿ ರಕ್ತದಾನ ಮಾಡಿಸ್ತಾರೆ, ಹುಟ್ಟದ ಹಬ್ಬಕ್ಕೆ ಹಣ್ಣು ಹಂಪಲುಗಳನ್ನು ಹಂಚ್ತಾರೆ ಹಾಸ್ಪಿಟಲ್ಗಳಲ್ಲಿ. ಅದಕ್ಕೆ ಇವರೆಲ್ಲ ಆಪ್ತರಾಗಿರ್ತಾರೆ. ಪಾಪ ನೈಜವಾಗಿರುವಂಥ ಕಾರ್ಯಕರ್ತ ಅಲ್ಲಿರುವಂಥ ತಮ್ಮ ಗ್ರಾಮಸ್ಥರ ಸಮಸ್ಯೆನ ಹೇಳ್ಕೊಂಡು ಬಂದಿರ್ತಾನೆ, ಅವುಗಳಿಗೆ ಪರಿಹಾರ ಬೇಕು ಅಂತ ಹೇಳ್ತಾನೆ. ಪಾಪ ಕಾರ್ಯಕರ್ತ ಬೈಕ್ ಮೇಲೆ ಅಡ್ಡಾಡ್ತಾನೆ,
ಆದರೆ ಇವರು ಯಾರು ಇನೋವಾ ಫಾರ್ಚುನರಲ್ಲಿ ಬರ್ತಾರೋ ಅವ್ರನ್ನ ನಂಬ್ತಾರೆ, ಆದರೆ ಬೈಕಲ್ಲಿ ಬರೋನಿಗೆ ನಂಬಲ್ಲ. ಇದು ಪರಿಸ್ಥಿತಿ. ನೈಜ ಕಾರ್ಯಕರ್ತರಿಗೆ ನಂಬಲ್ಲ, ಪ್ರಾಮಾಣಿಕ ಕಾರ್ಯಕರ್ತರಿಗೆ ರಾಜಕಾರಣಿಗಳೇ ನಂಬಲ್ಲ. ಪಾಪ ಅಂತಹ ರಾಜಕಾರಣಿಗಳು ಎಷ್ಟೋ ಇದ್ದಾರೆ ಜಿಲ್ಲೆಯಲ್ಲಿ. ನೋಡಿ, ಸಾವಿರಾರು ಗಟ್ಟಲೆ ರಾಜಕಾರಣಿಗಳು ಪ್ರಾಮಾಣಿಕರಾಗಿ ಶಾಸಕ ಸಚಿವರ ಜೊತೆ ಸಂಬಂಧವನ್ನು ಹೊಂದಿಕೊಂಡಿರ್ತಾರೆ, ಆದರೆ ಅವ್ರಿಗೇನು ಸಿಗಲ್ಲ. ಅವ್ರಿಗೆ ಸಿಗೋದು ಊರಿಗೆ ಹೋದಾಗ ನಮಸ್ತೆ ಅನ್ನೋದು ಇಷ್ಟೇ ಬಿಟ್ಟರೆ ಪಾಪ ಆ ಒಂದು ಪ್ರಾಮಾಣಿಕ ಕಾರ್ಯಕರ್ತರು ಇವತ್ತು ಕೂಡ ಟೂ ವೀಲರ್ ಬೈಕಲ್ಲಿ ಅಡ್ಡಾಡ್ತಾರೆ. ಆದರೆ ಅಕ್ರಮವಾಗಿ ದುಡ್ಡು ಮಾಡಿದವರು, ರಿಯಲ್ ಎಸ್ಟೇಟ್ ಮಾಡಿ ಹಣ ಮಾಡ್ಕೊಂಡು ಬಂದವರು, ಡ್ರಗ್ಸನ್ನು ಸಪ್ಲೈ ಮಾಡಿ ಕೋಟಿ ಗಳಿಸಿದವರು, ಇಲ್ಲೀಗಲ್ ವೈನ್ ಶಾಪ್ಗಳನ್ನು ನಡೆಸಿ ದುಡ್ಡು ಮಾಡಿದವರು, ಅಕ್ರಮ ಸರಾಯಿಯನ್ನು ಸಾಗಾಟ ಮಾಡಿ ದುಡ್ಡು ಮಾಡಿದವರು, ಮರಳು ಮಾಫಿಯಾದಲ್ಲಿ ಭಾಗಿಯಾದವರು, ಇಂಥವರು ಸಚಿವರು ಶಾಸಕರ ಜೊತೆ ಇನೋವಾ ಫಾರ್ಚುನರ್ ತಗೊಂಡು ತಿರುಗ್ತಾರೆ. ಅವರಿಗೂ ಕೂಡ ಇವರು ಆಪ್ತರಾಗಿ ಬಿಡ್ತಾರೆ, ಅಂಥವರಿಗೆ ಇವರು ಬೆಂಬಲ ಕೊಡ್ತಾರೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನೀವು ಆಯ್ಕೆ ಮಾಡುವಂತಹ ಶಾಸಕ ಒಳ್ಳೆಯ ವ್ಯಕ್ತಿಗಳಿಗೆ ಬೆಳೆಸಬೇಕು. ನೀವು ಆಯ್ಕೆ ಮಾಡುವಂಥ ಶಾಸಕ ಉತ್ತಮ ಕಾರ್ಯಕರ್ತರನ್ನು ಬೆಳೆಸಬೇಕು. ಕಾರ್ಯಕರ್ತನಾದವನು ಮೊದಲು ಅರ್ಥ ಮಾಡ್ಕೊಳ್ಬೇಕು ಶಾಸಕರ ಮನಸ್ಥಿತಿ ಎಂಥದ್ದು ಅಂತ. ಯಾವಾಗ ಒಬ್ಬ ರಾಜಕಾರಣಿ ನೈಜವಾಗಿರುವಂತಹ ಕಾರ್ಯಕರ್ತರಿಗೆ ಬೆಲೆ ಕೊಡುವುದಿಲ್ವೋ ಅವತ್ತೇ ಅವನ ಅವನತಿ ಶುರು ಆಗುತ್ತೆ. ಆದರೆ ಒಂದೇ ದಿನಕ್ಕೆ ಏನಾಗಲ್ಲ, ಒಂದು ದಿನ ಆಗುತ್ತೆ. ಒಂದಿನ ಆತನ ಅವನತಿ, ಆತನ ಅವನತಿಗೆ ಆತನೇ ಮುನ್ನುಡಿಯನ್ನು ಬರ್ಕೋತಾನೆ. ಯಾವಾಗ ಇನೋವಾ ಫಾರ್ಚುನರಲ್ಲಿ ಬರುವಂಥ ಕಾರ್ಯಕರ್ತರನ್ನು ನಂಬಿ ಟೂ ವೀಲರ್ ಮೇಲೆ ಬರುವಂತಹ ಕಾರ್ಯಕರ್ತರನ್ನು ಯಾವ ರಾಜಕಾರಣಿ ನೆಗ್ಲೆಕ್ಟ್ ಮಾಡ್ತಾನೋ ಆತನ ಕಥೆ ಮುಗಿತು. ಈ ಎಲೆಕ್ಷನ್ ಮುಂದಿನ ಎಲೆಕ್ಷನ್ಗೆ ಇದೆ, 3ನೇ ಎಲೆಕ್ಷನ್, ದೇವರಾಣೆಗೂ ಆತ ಗೆಲ್ಲಲಿಕ್ಕೆ ಸಾಧ್ಯವಲ್ಲ. ಈಗ ಕಾಂಗ್ರೆಸ್ ಹೇಳ್ತಾ ಇದೆ ಲಿಂಗರಾಜ್ ಕಣ್ಣಿಯನ್ನು ನಾವು ಉಚ್ಚಾಟನೆ. ಏನಕ್ಕೆ ಮೊದಲ ಪಕ್ಷದಲ್ಲಿ ಏನಕ್ಕೆ ತಗೊಂಡ್ರಿ? ಕಾಂಗ್ರೆಸ್ನವರು ಲಿಂಗರಾಜ್ ಕಣ್ಣಿಯನ್ನು ಉಚ್ಚಾಟನೆ ಮಾಡಿದ್ದಾರೆ ಅಂತ ಈಗ ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಹೌದು ಅಂತ BJP ಇರಲಿ, ಕಾಂಗ್ರೆಸ್ ಇರಲಿ, ನಾನು ರಾಜಕೀಯದಲ್ಲಿರೋರು ಎಲ್ಲರೂ ಅವ್ರ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಂದಿರು, ಇವರು ಎಲ್ಲ ಸಹೋದರ ಸಂಬಂಧಿಗಳೇ. ಬಾಯಿ ಅಂದಂಗೆ ಎಲ್ಲರೂ ಅವ್ರು ಒಂದೇ. BJP, ಕಾಂಗ್ರೆಸ್, JDSನವ್ರು ಎಲ್ಲರೂ ಒಂದೇ. ನಾನು ಒಂದು ಹೇಳಿಲಿಕ್ಕೆ ಹೊರಟಿದ್ದೇನು, ಲಿಂಗರಾಜ್ ಕಣ್ಣಿಯನ್ನು ಕಾಂಗ್ರೆಸ್ ಉಚ್ಚಾಟನೆ ಮಾಡಿದಂತೆ. ಈಗ ಅದು ಕಾಂಗ್ರೆಸ್ದವ್ರು ಸಿಕ್ಕಿಬಿದ್ದ ಅಂತ BJP ಆರೋಪ ಮಾಡಿದ ತಕ್ಷಣ ಅವ್ರನ್ನ ಉಚ್ಚಾಟನೆ ಮಾಡೋದು ದೊಡ್ಡ ಸ್ಥಾನ ಅಲ್ಲ ಸ್ವಾಮಿ. ಲಿಂಗರಾಜ್ ಕಣ್ಣಿಯನ್ನು ಪಕ್ಷಕ್ಕೆ ಯಾಕೆ ಸೇರಿಸ್ಕೊಂಡ್ರಿ? ಆತನ ಹತ್ರ ದುಡ್ಡು ಇದೆ ಅಂತ ಸೇರಿಸ್ಕೊಂಡಿದ್ದೀರಿ, ಆತನ ಹತ್ರ ಕಾರ್ ಇದೆ ಅಂತ ಸೇರಿಸ್ಕೊಂಡಿದ್ದೀರಿ. ಈಗ ನಿಮ್ಮ ಪಕ್ಷನೇ ಡ್ಯಾಮೇಜ್ ಆಗಿದೆ. ಅದಕ್ಕಾಗಿ ಪ್ರಾಥಮಿಕ ಸದಸ್ಯತ್ವವನ್ನು ಕೊಡುವಾಗ ಬರೀ ಮಿಸ್ ಕಾಲ್ ಕೊಟ್ಟು ಪ್ರಾಥಮಿಕ ಸದಸ್ಯತ್ವವನ್ನು ತಗೋಬೇಡಿ. ಆತ ನಿಮ್ಮ ಪಕ್ಷಕ್ಕೆ ನಿಜವಾಗಿಯೂ ಕೂಡ ನಿಮ್ಮ ಪಕ್ಷದ ಸಿದ್ಧಾಂತಗಳನ್ನು ಒಪ್ಕೊಂಡಿದ್ದಾನ ಅಂತ ಅರ್ಥ ಮಾಡಿಕೊಂಡು ಪಕ್ಷದ ಸದಸ್ಯತ್ವವನ್ನು ಕೊಡಿ. ಇನ್ನು ಮುಂದಿನ ಸುದ್ದಿ.